ನವನಗರ ನಿವಾಸಿಗಳ ಹಿತೋದ್ಧಾರಕ ಸಂಘ ಶ್ರೀ ಈಶ್ವರ ದೇವಸ್ಥಾನ ನವನಗರ ಹುಬ್ಬಳ್ಳಿ. ಈಶ್ವರ ದೇವಸ್ಥಾನದಲ್ಲಿ ಶ್ರಾವಣ ಮಾಸದ ಅಂಗವಾಗಿ ಮೊದಲನೇ ಸೋಮವಾರದಂದು ಈಶ್ವರ ದೇವರಿಗೆ ವಿಶೇಷವಾಗಿ ರುದ್ರಾಭಿಷೇಕ ಸಹಸ್ರ ಬಿಲ್ವಾರ್ಚನೆ ವಿಶೇಷವಾಗಿ ಅಲಂಕಾರ ಮತ್ತು ಮಹಾ ಮಂಗಳಾರತಿ ಜರುಗಿತು. ಪ್ರತಿ ವರ್ಷದಂತೆ ಶ್ರಾವಣ ಮಾಸದ ಅಂಗವಾಗಿ ಸೋಮವಾರ ಇಂದಿ ಶ್ರೀ ಕಲಬುರ್ಗಿ ಶರಣ ಬಸವೇಶ್ವರ ಪುರಾಣ ಪ್ರವಚನವನ್ನು ಶ್ರೀ ಅಭಿನವ ಶಾಂತಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳು ಪಂಚಗೃಹ ಹಿರೇಮಠ ಅಮ್ಮಿನಭಾವಿ ಪ್ರವಚನ ನಡೆಸಿಕೊಟ್ಟರು. ಸಿಕ್ಕಿರುವಂತಹ ಈ ಅವಕಾಶವನ್ನು ಅತ್ಯಂತ ಸಮರ್ಥವಾಗಿ ನಾವು ಬಳಸಿಕೊಳ್ಳುವಂತ ಪ್ರಯತ್ನವನ್ನು ಮಾಡಬೇಕು. ಮುಂದಿನ ವಿಚಾರವನ್ನು ಸಣ್ಣ ಪದ್ಯ ಮತ್ತೊಂದು ಕೆಲವು ಜನ ಅವರಿಗೆ ತಕ್ಕುದಾದ ಕ್ಷೇತ್ರದಲ್ಲಿ ಸಾಧನೆಯನ್ನು ಮಾಡಿದ್ದಾರೆ. ಗುರುಲಿಂಗ ಕವಿಗಳು ಈ ಶರಣ ಬಸವೇಶ್ವರರ ಪುರಾಣವನ್ನು ಬರೆಯುವಂತಹ ಸಂದರ್ಭದೊಳಗೆ ಆ ಶರಣ ಬಸವೇಶ್ವರರು ಹುಟ್ಟಿರುವಂತಹ ಅರಳಗುಂಡಿಗೆ, ಕಲಬುರಗಿ, ಆಮೇಲೆ ಅವರು ಎಲ್ಲೆಲ್ಲಿ ಸಂಚಾರವನ್ನು ಮಾಡಿದ್ರಲ್ಲ ಆ ಎಲ್ಲಾ ಕಡೆ ತಿರುಗಾಡಿ ಅವರ ಕುರಿತಾದಂತಹ ವಿಷಯಗಳನ್ನ ಸಂಗ್ರಹ ಮಾಡಿ ಈ ಪುರಾಣವನ್ನು ಅವರು ಬರ್ಕೊಂಡು ಬರ್ತಾರೆ. ಬಹಳ ಸುಂದರವಾಗಿ ಬರೆದಿದ್ದಾರೆ. ಷಟ್ಪದಿಯ ಪದ್ಯಗಳು ಕೂಡ ಈ ಪುರಾಣಗಳೊಳಗವ, ಜೊತೆಗೆ ಗದ್ಯ ಭಾಗವೂ ಕೂಡ ಈ ಪುರಾಣಗಳೊಳಗವ. ಯಾಕಂತಂದ್ರೆ ಹಳೆಗನ್ನಡ ಅಷ್ಟು ಸರಳ ತಿಳಿಯಂಗಿಲ್ಲ. ನಾವೆಲ್ಲರೂ ಕೂಡ ಇವತ್ತಿನ ಶಿಕ್ಷಣ ಪದ್ಧತಿಯನ್ನು ನೋಡಿದ್ರೆ ಹಳೆಗನ್ನಡವನ್ನು ಇವತ್ತಿನ ದಿವಸ ಎಲ್ಲೂ ಕಲಿಸಂಗಿಲ್ಲ. ನೀವು ಕಲಿತ ನಿಮಗೂ ಗೊತ್ತಿರೋಷ್ಟು ನಮಗೂ ಗೊತ್ತಿಲ್ಲ, ನಮಗೂ ಗೊತ್ತಿದ್ದಷ್ಟು ಈಗ ನೋಡ್ಬೇಕಂತೂ ಶಿವಾಯ. ಹಳೆಗನ್ನಡ ಅಷ್ಟು ಸರಳ ತಿಳಿಯಂಗಿಲ್ಲ. ಅದಕ್ಕೆ ತಿಳಿಬೇಕು ಅನ್ನೋ ಉದ್ದೇಶದಿಂದ ಗದ್ಯ ಭಾಗಗಳನ್ನು ಕೂಡ ಪುರಾಣದೊಳಗೆ ಬರ್ಕೊಂಡು ಬಂದಿದ್ದಾರೆ. ಬಹಳ ಸುಂದರವಾಗಿ ಈ ಪುರಾಣವನ್ನು ಬರೆಯುವುದಕ್ಕಿಂತ ಪೂರ್ವವಾಗಿ ಗುರುಲಿಂಗ ಕವಿಗಳು ತಮ್ಮ ಗುರುಗಳನ್ನ ಧ್ಯಾನವನ್ನು ಮಾಡ್ತಾರೆ, ಗುರುಗಳನ್ನು ಸ್ಮರಣೆ ಮಾಡ್ತಾರೆ. ಯಾಕಂತಂದ್ರೆ ನಾವು ಯಾವುದೇ ಒಂದು ಕೆಲಸವನ್ನು ಪ್ರಾರಂಭ ಮಾಡಬೇಕಾಗಿತ್ತಂತಂದ್ರೆ ಅದಕ್ಕೆ ಮುಖ್ಯವಾಗಿ ದೇವರ ಆಶೀರ್ವಾದಕ್ಕಿಂತ ಗುರುವಿನ ಆಶೀರ್ವಾದ ಬಹಳ ಮುಖ್ಯ. ಹರ ಮುನಿದರು ಗುರು ಕಾಯುವ, ಗುರು ಮುನಿದರೆ ಹರ ಕಾಯುವ. ಯಾಕಂತಂದ್ರೆ ಗುರು ದೇವರಿಗಿಂತಲೂ ಕೂಡ ಶ್ರೇಷ್ಠವಾಗಿರುವಂತಹ ಹೆಚ್ಚಿನದಾದಂತಹ ಸ್ಥಾನಮಾನವನ್ನ ಗುರುವಿಗೆ ಕೊಟ್ಕೊಂಡು ಬಂದಾರೆ. ಯಾಕಂತಂದ್ರೆ ದೇವರು ಇವನಂತ ತೋರಿಸ್ಕೊಳವನ ಗುರು. ಅದಕ್ಕೆ ಯಾರೋ ಕೇಳಿದ್ರಂತ ಕವಿದಾಸನ, ಅಕಸ್ಮಾತ್ ನಿಮ್ಮ ಎದುರುಗಡೆ ಗುರು ಮತ್ತು ದೇವರು ಇಬ್ಬರು ಏಕಕಾಲಕ್ಕೆ ಬಂದು ನಿಂತಾಗ ನೀವು ಮೊದಲಿಗೆ ಯಾರಿಗೆ ನಮಸ್ಕಾರ ಮಾಡ್ತೀವಿ? ನಾವೆಲ್ಲ ಏನಂತೀವಿ? ನಾವು ತಿಳ್ದತ್ತೀವಿ, ನಾವು ಗುರುವಿಗೆ ನಮಸ್ಕಾರ ಮಾಡ್ತೀವಿ ಅಂತೀವಿ. ಯಾರಿಗೆ ಅದ್ರ ಬಗ್ಗೆ ಅರಿವಿಲ್ಲ ಅವ್ರು ಏನ್ ಹೇಳ್ತಾರೆ, ಇಲ್ರಿ ನಾವು ದೇವರಿಗೆ ನಮಸ್ಕಾರ ಮಾಡ್ತೀವಿ. ಯಾಕಂತಂದ್ರೆ ಏನೆಲ್ಲ ಕೊಡ ಹೋಗಲ್ಲ, ದಿವಸ ದೇವಸ್ಥಾನಕ್ಕೆ ಬರ್ತೀವಿ, ಇಲ್ಲೇ ಗುರುಗಳು ಸಿಗ್ತಾರೆ. ನಮ್ಗೆ ಶ್ರಾವಣ ಮಾಸ ನಾವು ಬಂದಿರ್ತೀವಿಲ್ಲ, ಅಪೂರ್ವ ಕಾರ್ಯಕ್ರಮದ ಗುರುಗಳು ಸಿಗ್ತಾರೆ. ಪ್ರತಿ ದಿವಸ ನಾವು ಭೇಟಿಯಾಗೋ ದೇವರು, ಕೊಡಾವ ದೇವರು. ಅದಕ್ಕೆ ನಾವು ದೇವರಿಗೆ ನಮಸ್ಕಾರ ಮಾಡ್ತೀವಿ ಅಂತ ಹೇಳಿ ಎಷ್ಟೋ ಜನ ಹೇಳೋದಲ್ಲ. ಒಂದು ಮಾತು ನೆನಪಲ್ಲಿ, ದೇವರಿಗೆ ನಮಸ್ಕಾರ ಮಾಡಿದ್ರೆ ನಮ್ಗೆ ಏನೂ ಸಿಗಂಗಿಲ್ಲ. ಅದಕ್ಕೆ ಕಬೀರದಾಸ್ ಹೇಳ್ತಾನೆ, ಗುರು ಗೋವಿಂದ ದೋವು ಕಡೆ ಆಕೆ ನಾನು ಮಾಡಿ ಬಲಿ ಹಾರಿ ಗುರಿ ಆತನೇ ಗೋವಿಂದ ದಿಯೋಗಿಲ್ಲ. ಅಂದ್ರೆ ಗುರು ಮತ್ತು ದೇವರು ಇಬ್ಬರು ಏಕಕಾಲಕ್ಕೆ ಬಂದಾಗ ನಾವು ಮೊದಲಿಗೆ ಯಾರಿಗೆ ನಮಸ್ಕಾರ ಮಾಡ್ತೀವಿ ಅಂತಂದ್ರೆ ಗುರುವಿಗೆ ನಮಸ್ಕಾರ ಮಾಡ್ತೀವಿ. ಪ್ರವಚನ ನಂತರ ಪಲ್ಲಕ್ಕಿ ಸೇವೆ ನಂತರ ಮಹಾಪ್ರಸಾದ ನಡೆಯಿತು.
2024 ಸೋಮವಾರದಿಂದ ಕಲಬುರಗಿ ಚನ್ನಬಸವೇಶ್ವರ ಪುರಾಣವನ್ನು ದೇವಸ್ಥಾನದಲ್ಲಿ ಜರುಗ್ತಾ ಇದೆ. ಮುಂದೆ 1 ತಿಂಗಳವರೆಗೆ ಪ್ರವಚನ ನಡೀತಾ ಇದೆ. ಆ ಪ್ರವಚನವನ್ನು ಹೇಳುವಂಥ ಸಹಸ್ರ ಬ್ರಹ್ಮೆ ಶಾಂತಲಿಂಗ ಮಹಾಸ್ವಾಮಿಗಳು ಅಮ್ಮಿನಭಾವಿ ಇವರಿಂದ ಕಲಬುರಗಿ ಚನ್ನಬಸವೇಶ್ವರ ಪುರಾಣ ಆಗ್ತಾ ಇದೆ. ನವನಗರ ನಿವಾಸಿಗಳ ಹಿತೋದ್ಧಾರಕ ಸಂಘ, ಈಶ್ವರ ದೇವಸ್ಥಾನ, ನವನಗರ, ಹುಬ್ಬಳ್ಳಿ. ಶ್ರೀ ವಿಶ್ವನಾಥ ಸ್ವಾಮಿ ಮಹಾರಾಜರಿಗೆ ನಮಸ್ಕರಿಸುತ್ತಾ ನಾವು ಇವತ್ತಿನ ದಿವಸ 24ನೇ ವರ್ಷದ ಪುರಾಣ ಪ್ರವಚನ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು, ಈ ಕಾರ್ಯಕ್ರಮಕ್ಕೆ ನಮ್ಮ ಅಮ್ಮಿನಭಾವಿ ಶ್ರೀಗಳಾದಂಥ ಶ್ರೀ ಷಟಸ್ಥಲ ಬ್ರಹ್ಮಿ ಶ್ರೀ ಶಾಂತಲಿಂಗ ಸ್ವಾಮಿಗಳು ಇವರು ನಮಗೆ ಶ್ರೀ ಕಲಬುರಗಿ ಶರಣಬಸವೇಶ್ವರ ಪುರಾಣವನ್ನು ನಡೆಸಿಕೊಡ್ತಾ ಇದ್ದು, ಅದೇ ರೀತಿ ನಮಗೆ ತಬಲಾದಲ್ಲಿ ಶ್ರೀ ಭಿಕ್ಷಾವರ್ತಿ ಮಠ, ಅದೇ ರೀತಿ ಬೆಡಗಿಯಲ್ಲಿ ಶ್ರೀ ಮಂಜುನಾಥ್ ಅವರು ಸತತ 1 ತಿಂಗಳ ಈ ಶ್ರಾವಣ ಮಾಸದ ನಿಮಿತ್ತ ಕಾರ್ಯಕ್ರಮ ನಡೆಸಿಕೊಡ್ತಾ ಇದ್ದು, ಅದೇ ರೀತಿ ನಾವು ಪ್ರತಿ ಸೋಮವಾರ ಒಂದು ಪ್ರಸಾದ ವ್ಯವಸ್ಥೆ, ಪುರಾಣದ ನಂತರ ಪ್ರಸಾದ ವ್ಯವಸ್ಥೆ ಇಟ್ಕೊಂಡಿರ್ತೇವೆ. ಆಮೇಲೆ ಕೊನೆ ದಿನ 3ನೇ ತಾರೀಕು 3/9ರಂದು ನಮ್ಮದು ಪುರಾಣ ಮಹಾಮಂಗಲ ಆಗೋ ದಿವಸ ಮಹಾಪ್ರಸಾದವನ್ನು ಆಯೋಜಿಸುತ್ತೇವೆ. ಈ ಕಾರ್ಯಕ್ರಮವು ಒಂದು ನಮ್ಮ ಈ ಭಾಗದಲ್ಲಿ ಬಹಳ ಪ್ರಸಿದ್ಧ ಪಡೆದಂಥ ಕಾರ್ಯಕ್ರಮವು. ಇಲ್ಲಿ ಸುತ್ತಮುತ್ತಲು ಜನರಾದಂಥ ಈ ನವನಗರ ನಿವಾಸಿಗಳು ಆಗಲಿ, ಸುತ್ತಗಟ್ಟಿ ನಿವಾಸಿಗಳಾಗಲಿ, ಅಥವಾ ಗಾಮನಗಟ್ಟಿ ನಿವಾಸಿಗಳು, ಅಮರಗೋಳಿ ನಿವಾಸಿಗಳು ಎಲ್ಲರೂ ಬಂದು ಈ ಕಾರ್ಯಕ್ರಮಕ್ಕೆ ತಮ್ಮ ತನು ಮನು ಧನದಿಂದ ಇಲ್ಲಿ ಈ ನಮ್ಮ ದೇವಸ್ಥಾನಕ್ಕೆ ತುಂಬ ಸೇವಾ ಸಲ್ಲಿಸ್ತಾ ಇದ್ದು, ಅದು ನಮಗೆ ಒಂಥರ ಒಂದು ಹುಮ್ಮಸ್ಸು ತಂದಿದೆ. ಅಂದರೆ ನಮಗೆ ಒಂಥರ ಎಲ್ಲನೂ ಇನ್ನೂ ಒಂದು ಮಾಡಬೇಕನ್ನೋ ಒಂದು ಛಲ ಹೊತ್ತು ನಾವು ಈಗ ಸತತವಾಗಿ 24 ವರ್ಷನೆಯನ್ನು ಮುನ್ನಡೆಸುತ್ತಾ ಬಂದಿದ್ದೇವೆ. ಆದ ಕಾರಣ ನಮಗೆ ಎಲ್ಲರಿಗೂ ನಾನು ಈ ಕಾರ್ಯಕ್ರಮ ನಡೆಸಿಕೊಡಲಿಕ್ಕೆ ಕೃತಜ್ಞತೆ ಹೇಳಿದರೆ ತಪ್ಪ ಆಗಲಾರದು ನಾವು ಹೇಳಲಿಕ್ಕಂದ್ರೆ. ಅದಕ್ಕೆ ನಾನು ಈ ಕಾರ್ಯಕ್ರಮವನ್ನು ಇನ್ನೂ ಯಶಸ್ವಿಗೊಳಿಸಲಿಕ್ಕೆ ನನಗೆ ಎಲ್ಲರೂ ತಮ್ಮ ಸಹಕಾರ ನೀಡಬೇಕಂತ ಹೇಳಿ ನಾನು ನಮ್ಮ ನವನಗರ ನಿವಾಸಿಗಳ ಹಿತೋದ್ಧಾರಕ ಸಂಘದಿಂದ ಕೇಳಿಕೊಳ್ಳುತ್ತಾ ನಾನು ಈ ಕಾರ್ಯಕ್ರಮದಲ್ಲಿ ಸಂಘದ ಸದಸ್ಯರು, ರುದ್ರ ಬಳಗದ ಮಾತೆಯರು, ಭಕ್ತರು ಹಾಗೂ ನವನಗರ ನಿವಾಸಿಗಳು ಪಾಲ್ಗೊಂಡಿದ್ದರು.